ಆಕಾಶವಾಣಿ ಕರುನಾಳು ಬಾಬೆಳಕೆ ಸರಣಿಯಲ್ಲಿ ಡಾಕ್ಟರ್ ಗುರುರಾಜ ಕರ್ಜಗಿ. ನಾನು ಒಂದು ಅಂತಾರಾಷ್ಟ್ರೀಯ ವಸತಿ ಶಾಲೆಯ ಪ್ರಾಂಶುಪಾಲನಾಗಿದ್ದೆ. ಅಲ್ಲಿಂದ ಬಿಟ್ಟು ಬೆಂಗಳೂರಿಗೆ ಬಂದೆ. ಮೇಲಿಂದ ಮೇಲೆ ಆ ಶಾಲೆಗೆ ಹೋಗೋಕೆ ಆಗ್ತಿರಲಿಲ್ಲ. ಅಲ್ಲಿ ಮಕ್ಕಳ ಬಗ್ಗೆ ನನಗೆ ತುಂಬ ಪ್ರೀತಿ. ಅವರು ನಾನು ಅಷ್ಟೇ ಪ್ರೀತಿ ಮಾಡ್ತಾರೆ ಅಂತ ಗೊತ್ತಿತ್ತು ನನಗೆ. ನಾನು ಆ ಶಾಲೆ ಬಿಟ್ಟು ಬಂದ ಮೇಲೆ ಒಂದು 6 ತಿಂಗಳ ಮೇಲೆ ಯಾರೋ ಒಬ್ಬರು ಅತಿಥಿಗಳು ಬಂದರು. ಶಾಲೆ ನೋಡಬೇಕು ಅಂದರು. ತುಂಬ ದೊಡ್ಡವರು. ನಾನೇ ಕರ್ಕೊಂಡು ಹೋದೆ. ಮಧ್ಯಾಹ್ನ ಸುಮಾರು 1 ಗಂಟೆಗೆ ಶಾಲೆ ಮುಟ್ಟಿದೆ. ಯಾವುದೋ ಹುಡುಗ ನೋಡಿದ ನನ್ನ. ಓಡಿ ಬಂದು ನಮಸ್ಕಾರ ಮಾಡಿ, ಏನು ಸಾರ್ ನೀವು ಶಾಲೆಗೆ ಬರೋದಿಲ್ಲಲ್ಲ ಸರ್, ತುಂಬ ನೆನಪಾಗುತ್ತೆ ಸರ್ ನಿಮ್ಮದು ಅಂದ. ತಲೆ ಮೇಲೆ ಕೈ ಆಡಿಸಿ ಅವನಿಗೆ, ಮಗು ನಿಂದು ನೆನಪಾಗತ್ತಪ್ಪ, ಏನು ಮಾಡೋದು, ಬೇರೆ ಕೆಲಸಕ್ಕೆ ಹೋಗಿದ್ದೀನಿ ನಾನು ಅಂತ ಹೇಳಿದೆ. ಅಷ್ಟೊಳಗೆ ಸುದ್ದಿ ಹಬ್ಬಿಡ್ತು. ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಸುದ್ದಿ. ನಾನು ಆ ಪ್ರಾಂಶುಪಾಲರ ಕೊಠಡಿ ಕರ್ಕೊಂಡು ಹೋದೆ ಅತಿಥಿಗಳನ್ನ. ಅವರು ಕ್ಯಾಂಪಸ್ ತೋರಿಸ್ತೀನಿ ಬನ್ನಿ ಅಂತ ಕರ್ಕೊಂಡು ಹೋದರು. ಅವರು ನಮ್ಮ ಜೊತೆಗೆ ಬಂದರು. ಹೊಸ ಪ್ರಿನ್ಸಿಪಾಲ್ ನಮ್ಮ ಜೊತೆಗೆ ಬಂದರು. ಬಿಸಿಲು ಚುರುಕಿತ್ತು ಅಂತೇನೋ ತಲೆ ಮೇಲೆ ಒಂದು ಕ್ಯಾಪ್ ಹಾಕ್ಕೊಂಡಿದ್ರು ಅವರು. ಆವರಣದ ಸುತ್ತಾಡಿಕೊಂಡು ಮಕ್ಕಳ ಹಾಸ್ಟೆಲ್ ಹತ್ತಿರ ಬಂದ್ವಿ ನಾವು. ಅಷ್ಟಾಗಲೇ ಸುದ್ದಿ ಹತ್ಬಿಡ್ತು, ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ. ಮಕ್ಕಳೆಲ್ಲ ನನ್ನ ಸುತ್ತಲೂ ನೆರ್ಕೊಂಡ್ಬಿಟ್ರು. ಒಬ್ಬೊಬ್ಬರೊಂದು ಪ್ರಶ್ನೆ ಕೇಳ್ತಾರೆ ನನಗೆ, ಯಾಕೆ ಸರ್ ಸ್ಕೂಲಿಗೆ ಬರ್ತಾಯಿಲ್ಲ ಸರ್ ನೀವು, ನಮ್ಮ ಮೇಲೆ ಬೇಜಾರ ಸರ್ ಅಂತೆಲ್ಲ ಕೇಳ್ತಾಯಿದ್ರು. ಇಲ್ಲಪ್ಪ ಬೇಜಾರಿಲ್ಲ ಅಂದೆ. ತುಂಬ ನೆನಪಾಗುತ್ತೆ ಸರ್, ನಿಮ್ಮ ಪಾಠ ಹೇಳಬೇಕು, ಏನೋ ಹೇಳ್ತಾಯಿದ್ರು. ಪ್ರೀತಿ ತೋರಿಸೋ ಲಕ್ಷಣ ಅದು. ಆ ಹೊತ್ತಿಗೆ ನಾನು ನೋಡಿದೆ, ಊಟದ ಮನೆಯಿಂದ ಹುಡುಗ ಮೆಟ್ಲು ಇಳಿದು ಕೆಳಗೆ ಬರ್ತಾಯಿದ್ದ. ದಪ್ಪದ ಹುಡುಗ, ಎತ್ತರ. ಅಲ್ಲಿಂದ ನೋಡಿದ, ಇಷ್ಟೊಂದು ಜನ ಸೇರಿದ್ದಾರೆ ಅಂತ. ಪಕ್ಕದವನು ಕೇಳಿದ್ದಂತೆ, ಏನಾಗ್ತಾಯಿದೆ ಅಲ್ಲಿ, ಇಷ್ಟೊಂದು ಜನ ಸೇರಿದ್ದಾರೆ ಅಂತ. ಪ್ರಿನ್ಸಿಪಾಲ್ ಸರ್ ಬಂದಿದ್ದಾರೆ ಅಂತ ಯಾರು ಹೇಳಿದರು. ಓಡಿ ಬಂದ ನೋಡಿ. ಅವನೊಂದು ಬುಲ್ಡೋಸರ್ ಬಂದ ಹಾಗೆ ಬಂದರೆ. ಜೋರಾಗಿ ಬಂದವನು ಏನು ಮಾಡ್ದ ಗೊತ್ತಾ, ಇರೋದೇ ಹಾಗೆ ಅವನು. ಸುತ್ತಲೂ ನಿಂತಿದ್ರಲ್ಲ ಹುಡುಗರು, ಅವನು ಆ ಕಡೆ ಈ ಕಡೆ ತಳ್ಕೊಂಡು ಒಳಗೆ ಬಂದ. ಸೀದಾ ನನ್ನ ಕಡೆ ಬಂದ. ಆ ಕಡೆ ಈ ಕಡೆ ನೋಡಲಿಲ್ಲ, ಕಾಲು ಮುಟ್ಟು ನಮಸ್ಕಾರ ಮಾಡ್ದ. ಏನು ಸರ್ ಶಾಲೆಗೆ ಬರಲಲ್ಲ ಸರ್ ನೀವಿಲ್ಲ, ನನ್ನ ಶಾಲೆ ತುಂಬ ಬೋರಾಗಿ ಹೋಗಿದೆ ಸರ್, ನೀವೇ ಪ್ರಿನ್ಸಿಪಾಲ್ ಬಂದುಬಿಡಿ ಸರ್ ವಾಪಸ್ಸು ಅಂತ ಒಂದೇ ಉಸಿರಲ್ಲಿ ಹೇಳಿಬಿಟ್ಟ. ಹೇಳೋದನ್ನೇ ಹೇಳಿಬಿಟ್ಟು ನನ್ನ ಪಕ್ಕದಲ್ಲಿ ನಿಂತಿದ್ರಲ್ಲ ಹೊಸ ಪ್ರಿನ್ಸಿಪಾಲ್ರು, ಅವ್ರು ನೋಡಿದ. ಮುಖ ಕೆಟ್ಟೋಗಿರ್ಬೇಕು ಅವನಿಗೆ. ಪಾಪ ಆ ಪ್ರಿನ್ಸಿಪಾಲ್ರು ಏನು ತಿಳ್ಕೊಂಡಾರು ನನ್ನ ಚಿಂತೆ. ನೀವು ಬಂದುಬಿಡಿ ಅಂದ್ರೆ ಆ ಪ್ರಿನ್ಸಿಪಾಲ್ರಿಗೆ ಏನು ಕೆಲಸ ಅವಾಗ. ಆದರೆ ಹುಡುಗನಿಗೆ ಯಾವ ತೊಂದರೆ ಆದಂಗೆ ಕಾಣಿಸ್ಲಿಲ್ಲ. ಅವನೇನು ಮಾಡ್ದ ಗೊತ್ತಾ, ಜೋರಾಗಿ ಕಿವಿ ತನಕ ಬಾಯಿ ಹಿಗ್ಗಿಸಿ ನಕ್ಕ, ಜೋರಾಗಿ ನಕ್ಕ. ತನ್ನ 2 ಕೈ ತುಂಬ ಅಗಲ ಮಾಡ್ದ, ಹಿಂದೆ 2 ಕೈ ಮುಟ್ಟುವಷ್ಟು ಅಗಲ ಮಾಡ್ದ. ಏನು ಹೇಳ್ದ ಗೊತ್ತಾ, ಸಾರ್ ನಮ್ಮ ಸ್ಕೂಲಿಗೆ ಭಾಳ ದೊಡ್ಡದಾಗ್ಬಿಟ್ಟಿದೆ ಸರ್, 2 ಪ್ರಿನ್ಸಿಪಾಲ್ ಬೇಕು, ನೀವು ಬಂದುಬಿಡಿ ಸರ್ ಅಂದ. ಎಂಥ ಬುದ್ಧಿವಂತಿಕೆ ನೋಡಿ ಇದು. ನಾವು ದೊಡ್ಡವ್ರು ಏನಾದರೂ ಆಗಿದ್ದರೆ ನಮ್ಮನ್ನೇ ಬೈಕೊಂಡು, ಪಾಪ ಪ್ರಿನ್ಸಿಪಾಲ್ ಏನು ಅಂದ್ಕೊಂಡ್ಬಿಟ್ರೋ, ಮರುದಿವ್ಸ ಕೂಡ ಕ್ಷಮೆ ಕೇಳ್ತಾ ಇದ್ವಿ. ಈ ಹುಡುಗನ ಸೃಜನಶೀಲತೆ ಹೇಗಿದೆ ನೋಡಿ. ಒಂದೇ ಮಾತಿನೊಳಗೆ, ಆ ನಗುವಿನೊಳಗೆ ಹೊಸ ಹಳೆ 2 ಪ್ರಿನ್ಸಿಪಾಲ್ ಸಂತೋಷ ಪಡೋ ಹಾಗೆ ಯಾರಿಗೂ ಮುಜುಗರವಾಗಿ ನಡ್ಕೊಂಡ್ಬಿಟ್ಟ. ಇಂಥ ಅನೂಹ್ಯವಾದ ವಿಧಿಗಳಿಂದನೇ ಸೃಜನಶೀಲತೆ ಮೆರೆಯುವಂಥದ್ದು ಸ್ನೇಹಿತರೆ. ನಾವು ಮಕ್ಕಳಿಗೆ ಸೃಜನಶೀಲತೆಯನ್ನು ಕಳಿಸ್ಕೊಡೋದು ಬೇಡ, ಇರೋದನ್ನು ಹಾಳಾಗಲಾರ್ದಂಗೆ ಬಿಟ್ಟರೆ ಸಾಕು. ಸೃಜನಶೀಲತೆ ಅಂದ್ರೇನು ಹೇಳಿ, ಎಷ್ಟು ಹಾದಿಗಳಿದ್ದಾವೋ ಅದನ್ನು ದಾಟಿ ಮತ್ತೊಂದು ಹಾದಿ ಹುಡುಕುವಂಥ ಶಕ್ತಿ ಇದೆಯಲ್ಲ, ಪ್ರತಿಯೊಂದು ಮನಸ್ಸಿಗೆ ಆಗಿದೆ. ಅದನ್ನು ಕಟ್ಟಿ ಹಾಕಿ ಕೂಡಿದಾಗ ಸೃಜನಶೀಲತೆ ಸತ್ತು ಹೋಗುತ್ತೆ. ಬಿಚ್ಚಿಬಿಡಿ, 10 ಕಡೆ ವಿಚಾರ ಮಾಡಲಿ, ಮಕ್ಕಳು ತುಂಬ ಚೆನ್ನಾಗಿ ಬರ್ತಾರೆ. ಸೃಜನಶೀಲತೆ ಬೆಳೆಸುವಂಥ ಅವಕಾಶ ನಮಗಿದೆ ಅನ್ನೋದನ್ನು ಮರಿಬಾರ್ದು. ಕರುನಾಳು ಬಾಬೆಳಕೆ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಪ್ರಸ್ತುತಿ ಡಾಕ್ಟರ್ ಗುರುರಾಜ ಕರ್ಜಗಿ. ಇದು ಆಕಾಶವಾಣಿ FM ರೈನ್ಬೋ ಪ್ರಸ್ತುತಿ. ಈ ಕಾರ್ಯಕ್ರಮದ ಎಲ್ಲ ಸಂಚಿಕೆಗಳನ್ನು ಮತ್ತೊಮ್ಮೆ ಕೇಳಲು ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಯೂಟ್ಯೂಬ್ ಚಾನೆಲ್ ವಿಳಾಸ FM ರೈನ್ಬೋ 101.3 ಕನ್ನಡ ಕಾಮನಬಿಲ್ಲು. ಆಕಾಶವಾಣಿ FM ರೈನ್ಬೋ 101.3 MHz. Musically yours.